ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಅಂಬೇಡ್ಕರ್ ಅಂದ್ರೆ ಗೊತ್ತೇ ಇರಲಿಲ್ಲ. ಒಂದ್ಸಲಿ ಶ್ರೀರಾಮಣ್ಣ ಅಂತ ನಮ್ಮ ಹಿರಿಯರು ನಮ್ಮ ಮನೆಗೆ ಬಂದರು. ಅವರು ಜೊತೆ ಬನ್ನಿ ಅಂತ ಹೇಳಿದ್ರು. ಆಗ ಅವರ ಇದರಲ್ಲಿ ಬಂದು ನಮ್ಮ ಮಾವ ದೇವದಾಸ ಅಂತ ಅವರು ನಮ್ಮ ಮನೆ ಬಂದು ಸಂಘಟನೆ ಅಂತ ಹೇಳಿದ್ರು. ಆಗ ಆಡಳಿತ ಕುಲಮೇ ಕುಸ್ತಿ ವ್ಯಾಧಿಗಳಿಂದ ಒಂದು ಇದನ್ನು ಹೇಳ್ತಾ ಇದ್ರು. ಆಮೇಲೆ ನನ್ನನ್ನ ಇಷ್ಟು ಮಟ್ಟಿಗೆ ಬೆಳೆಸಿರ್ತಕ್ಕಂಥದ್ದು ನಮ್ಮ ಬಿ ವಿ ಆನಂದನವರು. ಬಿ ವಿ ಆನಂದನವರು ಇವತ್ತು ನನ್ನ ಅವ್ರ ಸಾಯೋದು ನಮ್ಮ ಮನೆಯಲ್ಲ. ಅವ್ರ ಜೊತೆ ಹೋಗ್ಬೇಡ ಅಂತ ಸುಮಾರು ನನಗೆ ಎಷ್ಟೋ ಸರಿ ನನಗೆ ಇದಾಗಿದ್ದಾರೆ, ಏನೋ ಮಾಡಿದ್ದಾರೆ. ಆದ್ರೆ ನನ್ನನ್ನು ಅವನ್ನ ಕೈ ಬಿಟ್ಟಿಲ್ಲ. ನಾನು ಅವನ್ನ ಕೈ ಬಿಡಲ್ಲ ಈ ಒಂದು ಸಂದರ್ಭಕ್ಕೆ ಇಚ್ಛೆ ಬಿಡ್ತೇನೆ. ಯಾಕಂತಂದ್ರೆ ಹೈದರಾಬಾದ್ಗೆ ನಾವೆಲ್ಲ ಕಾರ್ಯಕ್ರಮ ಹೋಗಿದ್ವಿ. ಅಲ್ಲಿ ಗದ್ದರ್ ಅವರ ಮಗಳು MLA ಕಂಟೆಸ್ಟ್ ಮಾಡಿದ್ರು. ನಮ್ಮ ಕೋಟಪ್ಪಣ್ಣ ಮತ್ತೆ ಗಂಗಪ್ಪಣ್ಣ ಆಮೇಲೆ ಮುಂಚೆ ಹೋಗ್ಬಿಟ್ಟಿದ್ರು. ಹೋಗಿದ ಸಂದರ್ಭದಲ್ಲಿ ಅವರು ಪಾಪ ಕೋಟಪ್ಪಣ್ಣ ಆನಂದಣ್ಣ ಮತ್ತೆ ಗಂಗಪ್ಪಣ್ಣ ವಾಪಸ್ ಬರಬೇಕಂದ್ರೆ ಬಸ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ನನಗೆ ಆನಂದ ನನಗೆ ನಮ್ಮ ಮನೇಲಿ ಇರ್ತಾರೆ, ಹೋಗ್ಬೇಕು ಅಂತಂದ್ರೆ ಅವ್ರ ಜೊತೆ ಹೋಗ್ಬೇಕು. ಆಗ ಫೋನ್ ಮಾಡಿದೆ ನೈಟ್ 10 ಗಂಟೆಯಲ್ಲಿ ಬಸ್ ಹತ್ತಿರ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ 1300 ರೂಪಾಯಿ ಬಸ್ ಟಿಕೆಟ್ ಬಿಟ್ಬಿಟ್ಟು ನನಗೋಸ್ಕರ ಇಳಿದು ಬಿಟ್ಟು ಅಲ್ಲೇ ಉಳ್ಕೊಂಡ್ರು. ನನ್ನ ಜೊತೆ ಮತ್ತೆ ಜೊತೆ ಇದ್ದು ನಮ್ಮನ್ನು ಸಹ ಎಲ್ಲ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೋರಾಟಗಳನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟು ನಾನು. ಇನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದ್ರೆ ಈ ಭೂಮಿ ಮೇಲೆ ಇದ್ದರೆ ನಾಯಿಗಳಿಗಿಂತ ಈಚೆ ನಾವು ನಾಯಕ ನೀಚವಾಗಿ ನಿಲ್ತಾ ಇದ್ವಿ. ಅಂಬೇಡ್ಕರ್ ಅವರನ್ನ ಆಧುನಿಕ ಭಾರತ ಹೊಸ ಭಾರತವನ್ನು ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜನರಿಗೆ ನೆರಳಾಗಿ ನಿಂತು ಕೇವಲ 60 ವರ್ಷಗಳಲ್ಲಿ